ಸಾರ್ವಜನಿಕವಾಗಿ ಒಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾನೆ ಅಂತ ಅಂದ್ರೆ ಆತನ ನಡೆದುಕೊಳ್ಳೋ ರೀತಿ, ಆತನ ವರ್ತನೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅವ್ರು ಹೇಳಿದ್ರು. ದೊಡ್ಡ ದೊಡ್ಡ ಮಠಾಧೀಶರನ್ನ ನೋಡಿದ್ದೀವಿ, ಸ್ವಾಮೀಜಿಗಳನ್ನ ಫಾಲೋ ಮಾಡಿರುವಂತಹ ರೀತಿಯನ್ನ ನಾವು ನೋಡಿದ್ದೀವಿ, ಯಾರು ಕೂಡ ಹಿಂಗೆ ವರ್ತನೆ ಮಾಡಲಿಲ್ಲ ಅಂತ. ಆ ಗಾಂಭೀರ್ಯತೆ ಬೆಳೆಸ್ಕೊಳ್ಬೇಕು, ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಿದ್ದೀರಾ ಅಂದಮೇಲೆ. ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ಇದ್ದಾರೆ. ಮುತ್ತೂರೆ ನಮಸ್ತೆ. ನಮಸ್ತೆ ಮೇಡಮ್. ಸರ್, ವಿಡಿಯೋ ನೋಡಿದ್ರಿ, ತಮ್ಮ ಅಭಿಪ್ರಾಯ ಏನು ಸರ್? ಮಲ್ಲಿಕಾರ್ಜುನ ಮುತ್ತಿ ಅವ್ರು ಮಾಡಿದ್ ಸರಿನಾ? ಮೇಡಮ್, ಪ್ರತಿಯೊಬ್ರು ಮಕ್ಕಳಿರುವಂತ ಮಾಡೋ ಕೆಲಸ ಅಲ್ಲ ಮೇಡಮ್ ಇದು. ಯಾವ ಮುತ್ಯ ಮೇಡಮ್, ಎಲ್ಲೇ ಜನ ಎಷ್ಟು ನೆಮ್ಮಿಗೂ ಮೋಸ ಹೋಗ್ತಾರ ಅನ್ನೋದು ನೀವು ಉತ್ತರ ಕರ್ನಾಟಕದವರು ಅಂತ ಭಾವಿಸ್ತೀನಲ್ವಾ? ನಾವು ಬಾಗಲಕೋಟೆ ಡಿಸ್ಟಿಕ್ ಮೇಡಮ್. ಮುತ್ಯಾರ ಬಾಗಲಕೋಟೆ ಡಿಸ್ಟಿಕ್ ಅವರು ಅಲ್ಲ ಸರ್? ಮತ್ತೆ ಉತ್ತರ ಕರ್ನಾಟಕ ಜನ ಅವ್ರನ್ನ ದೇವರು ಅಂತೆಲ್ಲ ನೋಡ್ತೀರಿ, ಮತ್ತೆ ದೇವ್ರು ಎಲ್ಲದನ್ ಮೇಡಮ್? ದೇವ್ರು ಇರೋರು ಅಲ್ಲಿ ಗರ್ಭಗುಡಿಯಲ್ಲಿ ದೇವ್ರು ಇರ್ತಾವ. ಎಂತಾರ ದೇವ್ರು ಅನ್ ಮೇಡಮ್? ಆ ಮಗುವನ್ನ ಯಾವ ತರ ಚಿತ್ರ ವಿಷಯ ಕೊಟ್ಟ ನೋಡ್ರವ, ಅಂತವ್ರಿ ದೇವ್ರು ಅಂತೀರಿ ಮೇಡಮ್ ನೀವು? ಅಲ್ಲ, ದೇವ್ರ ಅಂದ್ರೆ ಹೆಂಗ? ಮಕ್ಕಳನ್ನ ಅವ್ರ ಕೈಯಾಗ ಕೊಟ್ಟು ಅವ್ರು ಕುಂತವ್ರ ತಾಯಿ ವಿಡಿಯೋ ಮಾಡ್ತಾ ಅಂದ್ರ ಅದು ಎಷ್ಟು ಹೊಲಸು ನೋಡಿ ಮೇಡಮ್. ಅದು ಅವ್ರನ್ನ ಫಾಲೋ ಮಾಡುವಂತ ಭಕ್ತಾದಿಗಳು ಕೂತ್ಕೊಂಡು ಹೇಳ್ತಾ ಇರೋದು, ತಂದೆಯ ಸ್ವರೂಪದಲ್ಲಿ ಮಕ್ಕಳನ್ನ ಪ್ರೀತಿ ಮಾಡಿದ್ದಾರೆ, ವಾತ್ಸಲ್ಯ ತೋರಿಸಿದ್ದಾರೆ, ಕಾಳಜಿ ತೋರಿಸಿದ್ದಾರೆ. ಅಲ್ಲ, ಎಂತ ಮೂರ್ಖ ಭಕ್ತಾದಿಗಳು ಇದ್ದಲ್ಲೇ ಹಿಂಗಾಗೈತಿ ಮೇಡಮ್. ಅದು ಎಂತ ಮೂರ್ಖ ಭಕ್ತಾದಿಗಳು ಹೋಗಿ ಅವ್ರನ್ನ ದೇವ್ರ ಅಂತೇಳಿ ಹೆಚ್ಚಿ ಕುಂದ್ರಿಸ್ಯಾರ ಮೇಡಮ್. ಮತ್ತೇನಿಲ್ಲ, ಅಷ್ಟ ಮೇಡಮ್, ಏನಿಲ್ಲ. ಎಂತ ಮೂರ್ಖ ಭಕ್ತಾದಿಗಳು ಹೋಗಿ ಅವ್ರನ್ನ ಕುಂದ್ರಿಸಿರ್ತಾರ ಮೇಡಮ್, ಮತ್ತೇನಿಲ್ಲ. ಓಕೆ ಮುತ್ತವ್ರೆ, ಎನಿವೇ ನಿಮ್ಮ ಒಪಿನಿಯನ್ ಹೇಳಿದೀರಾ. ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಈಗ ಮಠದ ಕಾರ್ಯದರ್ಶಿ ಕಾಂತು ಪಾಟೀಲ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರಂತೆ, ಅವರೇ ಕರೆ ಮಾಡಿದ್ದಾರೆ ಮಾತಾಡ್ಬೇಕು ಅಂತ. ಕಾಂತವ್ರೆ ನಮಸ್ತೆ. ತುಂಬಾ ಖುಷಿ ಆಯ್ತು ಸರ್ ಕಾರ್ಯಕ್ರಮ ನೋಡಿ. ನೀವೇ ಕರೆ ಮಾಡಿ ನಿಮ್ದು ಅಭಿಪ್ರಾಯ ಅಥವಾ ನಿಮ್ಮ ಒಪಿನಿಯನ್ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅಂತ. ಏನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್, ಏನಿಲ್ಲ, ಅದು ವಿಡಿಯೋ ಆಕ್ಚುಲಿ ಅಂತಂದ್ರೆ ಅವ್ರು ಏನು ಪೇರೆಂಟ್ ಏನು ವಿಡಿಯೋ ಅಪ್ಲೋಡ್ ಮಾಡ್ಯಾರಲ್ಲ, ಏನ್ ಅವರು ಸ್ವಾಮೀಜಿ ಮೇಲೆ ಇದ್ದಂತ ಭಕ್ತಿ ಪ್ರೀತಿ ಮೇಲೆ ಏನಪ್ಪಾ ಅಂದ್ರೆ ತನ್ನ ಮಗಳು ಬರ್ತ್ಡೇ ಮಾಡಿದ ಸಲುವಾಗಿ ಅದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದ. ಅದನ್ನ ತಿರುಚಿ ಏನಪ್ಪಾ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಅಪ್ಲೋಡ್ ಮಾಡಿದ್ದನ್ನ ನಾವು ಖಂಡಿಸ್ತೀವಿ, ಮೊದಲನೇ ಮಾತು ಏನ್ರಿ. ಸೊ ಆಮೇಲೆ ಏನಾಯ್ತು ಮೇಡಮ್, ಅದೇನು FR ಮಾಡ್ಯಾರಲ್ಲ, ಫಸ್ಟ್ ಅದು ವಿಡಿಯೋದಲ್ಲಿ ಸತ್ಯಾಸತ್ಯನ ತಿಳ್ಕೊಂಡು ಮುಂದೆ ಸ್ಟೆಪ್ ತಗೋಬೇಕಾಗಿತ್ತು ಪೊಲೀಸ್ ಇಲಾಖೆ ಅಂತೇಳಿ ನನ್ನ ಭಾವನೆ ಮೇಡಮ್. ಪೊಲೀಸ್ ಇಲಾಖೆ ಸ್ಟೆಪ್ ಬಗ್ಗೆ ನೀವು ಪ್ರಶ್ನೆ ಮಾಡಬೇಡಿ ಸರ್, ಯಾಕಂದ್ರೆ ಪೂರ್ವಾಪರ ಯೋಚನೆ ಮಾಡದೆ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಲ್ಲ ಅಂತ. ಇನ್ಯಾರೋ ಬೇಕು ಅಂತ ನೀವು ವೈಷಮ್ಯಕ್ಕೆ ಹೋಗಿ ಪೋಕ್ಸೋ ಪ್ರಕರಣ ದಾಖಲು ಮಾಡೋದಕ್ಕೂ ಪೊಲೀಸರು ಪರಾಮರ್ಶೆ ಮಾಡಿ ಅದ್ರ ಬಗ್ಗೆ ಒಂದು ಕೇಸ್ ದಾಖಲು ಮಾಡ್ಕೊಳ್ಳೋದಕ್ಕೆ ವ್ಯತ್ಯಾಸ ಇದೆ. ಪೊಲೀಸರಿಗೆ ಏನ್ ಸರ್ ಸಮಸ್ಯೆ? ಮುತ್ಯ ಅವ್ರನ್ನ ಕಂಡ್ರೆ ಆಗಲ್ವಾ ಪೊಲೀಸರಿಗೆ? ಬೇಕು ಅಂತ ಪೋಕ್ಸೋ ಪ್ರಕರಣ ದಾಖಲು ಮಾಡ್ತಾರ? ಅವ್ರ ನಡೆ ಬಗ್ಗೆ ನೀವು ಪ್ರಶ್ನೆ ಮಾಡಬೇಡಿ ಅಂತ. ಮುತ್ಯ ಅವ್ರು ಯಾಕೆ ಹಿಂಗ್ ನಡ್ಕೊಂಡ್ರು ಅಂತ ಅಲ್ಲ, ಭಕ್ತಾದಿಗಳು ಕರೆ ಮಾಡಿ ಒಂದ್ ಮಾತು ಹೇಳಿದ್ರು. ಅವರು ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡವರು ಮಠ ಮಾನ್ಯಗಳಿಗೆ ಇರಬೇಕಾದಂತ ಮರ್ಯಾದೆ ಕಾಪಾಡಬೇಕಾದಂತ ವಿಚಾರಗಳು ಸ್ವಾಮೀಜಿಗಳಲ್ಲಿ ಇರ್ಬೇಕು ಅಂತ. ಆ ಯಾವ ಈ ವಿಚಾರಗಳು ಸಿಗ್ತಾ ಇಲ್ಲ ಅಂತ. ನಾ ನಿಮಗ್ ಒಂದ್ ಮಾತು ಹೇಳ್ತೀನಿ. ಸ್ವಾಮೀಜಿಗಳ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಹೇಳ್ರಿ. ಅವರು ಸಣ್ಣ ಮಕ್ಕಳಂದ್ರ ಅಪಾಟವಾದ ಪ್ರೀತಿ ಇರ್ತಕ್ಕಂಥ ವ್ಯಕ್ತಿ. ನೀವು ಸಣ್ಣ ಮಗು ಕೊಡ್ರಿ, ಒಂದು ಕೂಸಿ ಕೈಯ ಕೊಟ್ರೆ ಎಲ್ಲಾ 1000 ಜನ ಇದ್ದನು ಬಿಟ್ಟು ಆ ಕೂಸಿನ ಜೊತೆಗೆ ಮಕ್ಕಳಾಗಿ ಆಟ ಆಡ್ತಕ್ಕಂಥ ವ್ಯಕ್ತಿ. ಅವ್ರ ಮಕ್ಕಳಂದ್ರ ಅಪಾಟವಾದಂತ ಪ್ರೀತಿ ಏನ್ರಿ. ಇನ್ನಾನು ಆ ಊರಾಗೆ ಕ್ರಿಕೆಟ್ ಆಡ್ಲಕತ್ತಿದ್ರಪ್ಪ ಅಂದ್ರೆ ಭಕ್ತರು ದೇವ್ರು ದಿಂಡ್ರು ಹೇಳೋದ್ ಬಿಟ್ಟೇನಪ್ಪ ಅಂದ್ರೆ ಕ್ರಿಕೆಟ್ ಆಡ್ಲಕ್ ಹೋಗ್ತಾನ, ಗೋಟಿ ಆಡಕತ್ರ ಗೋಟಿ ಆಡ್ಲಕ್. ಅಂದ್ರ ಮಕ್ಕಳಂದ್ರ ಅಪಾಟವಾದಂತ ಪ್ರೀತಿ ಇರ್ತಕ್ಕಂಥ ವ್ಯಕ್ತಿ, ದುರುದ್ದೇಶ ಇರ್ತಕ್ಕಂಥ ಮನುಷ್ಯ ಅಲ್ಲ ಸ್ವಾಮೀಜಿ ಏನ್ರಿ. ಈಗ ಯಾವ್ದೇ ರೀತಿ ನೀವು ಹೇಳ್ಬಿಟ್ರಿ, ಈ ಮಠ ಎಲ್ಲಾ ತೆಗೆದು ಬಿಟ್ಟು ಒಂದು ನಾರ್ಮಲ್ ಜೀವನ ಮಾಡಕ್ ಹೇಳ್ಬಿಡ್ರಿ. ನಾರ್ಮಲ್ ಜೀವನ ಮಾಡಿದ್ರೆ ಯಾರು ಕೂಡ ತಕರಾರು ಮಾಡಲ್ಲ, ಯಾರು ಇದನ್ನ ಪ್ರಶ್ನೆ ಮಾಡಲ್ಲ. ಅಯ್ಯೋ, ಅದಕ್ಕೆ ಪರಂಪರೆ ಇರೋದನ್ನ ಉಳಿಸೋ ಬೆಳೆಸೋ ಪ್ರಯತ್ನ ಆಗಬೇಕು ಅಂತ ಹೇಳ್ತಾ ಇರೋದು. ಹಲವರಿಗೆ ಮಾರ್ಗದರ್ಶನ ಕೊಡೋ ರೀತಿಯಲ್ಲಿ ಅವ್ರು ವರ್ತನೆ ಇರಬೇಕು ಅಂತ ಹೇಳ್ತಾ ಇರೋದು. ನಾವ್ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ವಾ? ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಲಿಲ್ಲ ಸರ್. ಈಗ ಒಬ್ರು ಕಾಲ್ ಮಾಡಿದ್ರು, ಮುತ್ತು ಅನ್ನೋರು ಈಗ ತಾನೇ ಹೇಳಿದ್ರು, ನಾವು ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಬೆಳೆದವರು. ಅಂತಂತ ಸ್ವಾಮೀಜಿಗಳನ್ನ ನೋಡಿದಾಗ ಅವರು ಮಕ್ಕಳನ್ನ ಪ್ರೀತಿ ತೋರಿಸ್ತಾ ಇದ್ರು, ಅವರು ಮಕ್ಕಳನ್ನ ಮುದ್ದು ಮಾಡ್ತಾ ಇದ್ರು. ಅವ್ರ ವರ್ತನೆ ಇವ್ರ ವರ್ತನೆಗೂ ವ್ಯತ್ಯಾಸ ಇಲ್ವಾ? ಯಾಕೆ ಹಿಂಗ್ ನಡ್ಕೊಳ್ಬೇಕಾಗಿತ್ತು? ಇಷ್ಟು ಅವಶ್ಯಕತೆ ಇತ್ತಾ? ಇಷ್ಟು ಮಕ್ಕಳನ್ನ ಹಿಂಗ್ ಮುದ್ದು ಮಾಡು ಅಂತ ಯಾರು ಕೇಳ್ಕೊಳಲ್ಲ ಸರ್. ಸರ್ ಹಿಂಗೆ ಹಿಡ್ಕೊಳ್ಳಿ, ಹಿಂಗೆ ಮುತ್ತು ಕೊಡಿ ಅಂತ ಯಾರಾದ್ರೂ ಹೋಗಿ ಬೇಡ್ಕೊಂಡಿದಾರ? ಮುತ್ಯ ಅವ್ರ ಹತ್ರ ಕೇಳ್ಕೊಂಡಿದಾರ? ನಿಮ್ಮನೆ ಮಕ್ಕಳನ್ನ ಹಿಂಗ್ ಕೊಟ್ಟು ಮುದ್ದು ಮಾಡಿ ಅಂತ ನೀವು ಕೇಳ್ಕೊಳ್ತೀರಾ? ಒಪ್ಕೊಳ್ತೀರಾ? ನಿಮ್ಮನೆ ಹೆಣ್ಮಕ್ಳನ್ನ ಹಿಂಗ್ ಬಿಟ್ಬಿಟ್ಟು ನೀವು
ಮೇಡಮ್ ಮುತ್ತನ್ ಸ್ವಭಾವನೆ ಮಕ್ಕಳ ಜೊತೆ ಮಕ್ಕಳಾಗಿ ಆಡತಕ್ಕಂತ ಸ್ವಭಾವನೆ ಅತ್ತಗ ಮಕ್ಕಳ ನೀವು- ತರ ಆಟ ನೀವು- ಆಡಿಲ್ಲ ನೀವು ಸರ್. ಬೇರೆ ಇನ್ನೂ ನೀವು ಕರೆಕ್ಟ್ ಬೇರೆ ನೋಡಿಲ್ಲ video ಅನ್ಸುತ್ತೆ ನೋಡ್ರಿ. ಕಾಂತು ಸರ್. ನೋಡಿನಿ ಮೇಡಮ್, ನಾನು ನೋಡಿ ನಾನು ಟ್ರಸ್ಟಿ ಅಲ್ವಾ? ಎನಿವೆ ನೀವು ಮಠವನ್ನ ಸಮರ್ಥನೆ ಮಾಡ್ಕೊಳ್ಬೇಕು, ನಿಮ್ಮ ಸ್ವಾಮೀಜಿಗಳನ್ನು ಸಮರ್ಥನೆ ಮಾಡ್ಕೊಳ್ಬೇಕು ನೀವು. ಮೇಡಮ್ ಸತ್ಯನೇ ಬರುತ್ತೆ ಬಿಡಿ ಮೇಡಮ್. ಅದು ಅವ್ರ ಮಕ್ಳು ಅಂದ್ಮೇಲೆ ದೇವ್ರ ಹೆಂಗಾದ್ರು ಅವರು ಮಕ್ಕಳ ಜೊತೆ ಆಟ ಆಡ್ತಾ ಇದಾರಂತೆ ಸರ್. ಏನ್ ಮಾತಾಡ್ತಿದ್ದೀರಾ ಕಾಂತು ಸರ್? ಜನ ನೋಡ್ತಿದ್ದಾರೆ, ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದಾರೆ. ಎನಿವೆ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ, ಅಟ್ಲೀಸ್ಟ್ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕಾಗಿ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಕ್ಕಾಗಿ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ನಮಸ್ತೆ ಮೇಡಮ್. ಸರ್ ನಮಸ್ತೆ. ವಿಡಿಯೋ ನೋಡಿದ್ರಿ ಅಂತ ಭಾವಿಸ್ತೀನಿ. ಮಲ್ಲಿಕಾರ್ಜುನ ಮುತ್ತಿ ಅವರ ನಡೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನಿಲ್ಲ ಮೇಡಮ್, ಈ ರೀತಿ ಸ್ವಾಮೀಜಿಗಳು ಎಲ್ಲೆಂದರಲ್ಲಿ ಇವತ್ತು ಹುಟ್ಟುಕೊಳ್ತಾ ಇದ್ದಾರೆ. ಇದಕ್ಕೆ ಒಂದು ಚೌಕಟ್ಟು ಅಂತ ನಿರ್ಮಾಣ ಮಾಡಬೇಕು. ಯಾಕಂದ್ರೆ ನಿಜವಾದ ಸ್ವಾಮೀಜಿಗಳಿಗೆ ಇದು ಕೆಟ್ಟ ಹೆಸರು ತರುವಂತ ಕಾರಣ ಈ ರೀತಿ ಸ್ವಾಮೀಜಿಗಳು ಮಾಡ್ತಾರೆ. ಹಲೋ, ಮತ್ತೆ ಒಬ್ಬ ವ್ಯಕ್ತಿ ಸ್ವಾಮೀಜಿ ಅಂತ ಕರೆಸ್ಕೊಳ್ಬೇಕಾದ್ರೆ ಅದಕ್ಕೆ ವಿಧಿವಿಧಾನಗಳಿವೆ. ಕರೆಕ್ಟ್. ಅವರು ಕಾಶಿಯಲ್ಲಿ ಜ್ಞಾನವನ್ನು ಪಡಿತಾರೆ ಎಷ್ಟೋ ವರ್ಷಗಳು. ಈಗ ಉತ್ತರ ಕರ್ನಾಟಕದಲ್ಲಿ ಶಿವಯೋಗ ಮಂದಿರದಲ್ಲಿ ಜ್ಞಾನವನ್ನು ಪಡಿತಾರೆ. ಆಮೇಲೆ ಆ ಮಠ ಅಥವಾ ಮಠದ ಮೊದಲನೇ ಸ್ವಾಮೀಜಿ ಇರ್ತಾರಲ್ಲ, ಅವರು ಇವ್ರನ್ನ ಉತ್ತರಾಧಿಕಾರಿ ಮಾಡ್ತಾರೆ. ಅದಕ್ಕೆ ಇಡೀ ಭಕ್ತರೆಲ್ಲ ಒಪ್ಪಿ ಆಮೇಲೆ ಒಬ್ಬ ವ್ಯಕ್ತಿ ಸ್ವಾಮೀಜಿ ಆಗ್ತಾನೆ. ತನ್ನಷ್ಟಕ್ಕೆ ತಾನೇ ಸ್ವಾಮೀಜಿ ಅಂತ ಹೇಳ್ಕೊಳ್ಳೋದು. ಮುಂದೆ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದಾಗ ಅದನ್ನ ಬೆಂಬಲಿಸುವಂತ ಜನ ಇದಾರಲ್ಲ, ಅವರು ನಿಜವಾದ ಭಕ್ತರಲ್ಲ. ಅಪರಾಧವನ್ನ ಕಾನೂನು ತೀರ್ಮಾನ ಮಾಡುತ್ತೆ ಅಪರಾಧಿ ಹೌದಲ್ವ ಅಂತ. ಅಲ್ಲಿವರೆಗೂ ತಾಳ್ಮೆಯಿಂದ ಇದನ್ ಮಾಡ್ಬೇಕೇನು, ವೇಟ್ ಮಾಡ್ಬೇಕು. ಆ ಒಂದು ತಾಳ್ಮೆ ಕೂಡ ಭಕ್ತರಲ್ಲಿ ಇಲ್ಲ. ನೇರವಾಗಿ ಕಾನೂನು ವಿರುದ್ಧ ನಾವು ಹೋರಾಡ್ತೀವಿ, ನಮ್ ಸ್ವಾಮೀಜಿನ ಬೆಂಬಲ ಅಂತ ಹೇಳ್ತಾ ಇದಾರಲ್ಲ, ಇದೆಲ್ಲ ತಪ್ಪು ಅಂತ ಅನ್ಸುತ್ತೆ ಮೇಡಮ್. ಎಸ್ ಧನ್ಯವಾದಗಳು ಕರೆ ಮಾಡಿ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕಾಗಿ. ಪ್ರಶ್ನೆ ಇರೋದೇನು ಗೊತ್ತಾ, ಈ ಮಲ್ಲಿಕಾರ್ಜುನ ಮುತ್ತಿ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದೀವಿ ಅಂತಲ್ಲ, ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡ ಮೇಲೆ ಅವರೊಂದಷ್ಟು ದೀಕ್ಷೆಗಳನ್ನ ಪಡ್ಕೊಂಡಿರ್ತಾರೆ. ನೀವು ಜನ ಬರ್ತಾರೆ, ಭಕ್ತಾದಿಗಳು ಸುಮ್ಮನೆ ಹೋಗಲ್ಲ, ಅವ್ರ ಹತ್ರ ದೀಕ್ಷೆ ಇರುತ್ತೆ, ಏನೋ ಪರಿಹಾರ ಕೊಡ್ತಾರೆ, ದೇವರು ಅಂತ ಸುಮ್ಮನೆ ಕೆಲವರು ಕರೆಯಲ್ಲ ಅವರನ್ನ, ಆ ಸ್ಥಾನದಲ್ಲಿ ನೋಡ್ತಾರೆ. ಉತ್ತರ ಕರ್ನಾಟಕ ಭಾಗದ ಜನ ಒಂದ್ಸಾರಿ ಪ್ರೀತಿ ಭಕ್ತಿ ಅಂತ ತೋರಿಸ್ಬಿಟ್ರೆ ಅವ್ರನ್ನ ಹಿಂಗೆ ಬೆಳೆಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ರೆ ಬೆಳೆಸ್ಬಿಡ್ತಾರೆ ತಲೆ ಮೇಲೆ ಹೊತ್ತು ಅಂತ. ಬಟ್ ನೀವು ಇದೇ ವಿಚಾರ ಮುಂದಿಟ್ಕೊಂಡು ಮಕ್ಕಳು ಕಂಡ್ರೆ ಪ್ರೀತಿ, ಮಕ್ಕಳ ಜೊತೆ ಮಕ್ಕಳಾಗೆ ಆಡ್ತಾರೆ, ಅವ್ರ ಸ್ವಭಾವನೆ ಹಂಗೆ, ಅವ್ರ ಸ್ವರೂಪನೇ ಹಂಗೆ ಅಂತ ಅಂದ ಮಾತ್ರಕ್ಕೆ ಹಂಗಾದ್ರೆ ಅವ್ರ ಆಸೆ ಆಕಾಂಕ್ಷೆಗಳನ್ನ ಹಿಂಗೆ ಮುಟ್ಟೆ ತೀರಿಸ್ಕೊಳ್ತಾ ಇರ್ಬೋದಲ್ಲ? ಯಾವನಿಗೆ ಗೊತ್ತು, ಯಾರಿಗೆ ಗೊತ್ತು? ಇದು ಕೂಡ ಪ್ರಶ್ನೆ ಇದೆ. ಆತ ಮಾಡಿದ್ದೆಲ್ಲ ಸರಿ, ಆತನ ಸ್ವಭಾವನೆ ಹಂಗೆ ಅಂದ್ರೆ ಒಪ್ಕೊಳ್ಳುವಂತ ಮನಸ್ಥಿತಿ ಪರಿಸ್ಥಿತಿ ರಾಜ್ಯದ ಜನರಲ್ಲೂ ಇಲ್ಲ, ಯಾರು ಅದನ್ನ ಒಪ್ಕೊಳ್ಳೋಕ್ಕಾಗಲ್ಲ ಅಂತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.